ಆತ ಸತ್ತೇ ಹೋದ ಅಂತ ಮನೆಗೆ ಡೆಡ್ ಬಾಡಿ ತಗೊಂಡ್ ಬರ್ತಿದ್ರು. ಇನ್ನೇನ್ ಮನೆಗೆ ಹೋಗ್ಬೇಕು ಅನ್ನೋ ಹೊತ್ತಲ್ಲೇ ಡಾಬಾ ಎದುರಾಗಿತ್ತು. ರೀ, ನೀವು ಡೈಲಿ ಹೋಗ್ತಿದ್ದ ಡಾಬಾ ಬಂತು, ಎದ್ದೇಳ್ರಿ ಅಂತಿದ್ದಂತೆ ಗಂಡ ಕಣ್ಬಿಟ್ಟಿದ್ದಾನೆ. ಮನುಷ್ಯನ ಪ್ರಾಣ ಅನ್ನೋದು ನೀರ ಮೇಲಿನ ಗುಳ್ಳೆಯಂತೆ ಅಂತೀವಿ. ಒಮ್ಮೆ ಒಡೆದೋದ್ರೆ ಮತ್ತೆ ಬದುಕಿದ ಇತಿಹಾಸವೇ ಇಲ್ಲ. ಆದ್ರೆ ಕೆಲವೊಬ್ಬರ ವಿಷಯದಲ್ಲಿ ಮಾತ್ರ ಭಗವಂತನೇ ಪವಾಡ ಮಾಡಿಬಿಡ್ತಾನೆ. ಕೋಟ್ಯಾಂತರ ಮಂದಿಯಲ್ಲಿ ಒಬ್ರೋ ಇಬ್ರೋ ಮಾತ್ರ ಸತ್ತು ಬದುಕೋದು. ಅಂಥವರಲ್ಲಿ ಈತನೂ ಕೂಡ ಒಬ್ಬ. ಜೀವ ಹೋಯ್ತು ಅಂತ ಊರಲ್ಲೆಲ್ಲ ಸೂತಕ ಆವರಿಸಿತ್ತು. ಸಂಬಂಧಿಕರೆಲ್ಲ ಬ್ಯಾನರ್ ಹಾಕಿ ಕಣ್ಣೀರಿಟ್ಟಿದ್ರು. ಡೆಡ್ ಬಾಡಿ ಆಗ ಬರುತ್ತೆ ಈಗ ಬರುತ್ತೆ ಅಂತ ನೂರಾರು ಮಂದಿ ಕಾಯ್ತಾ ಕೂತಿದ್ರು. ಆದ್ರೆ ಡೈಲಿ ಎಣ್ಣೆ ಹೊಡೆಯೋದಕ್ಕೆ ಹೋಗ್ತಿದ್ದ ಡಾಬಾ ಬಂದಿದ್ದು. ಉಸಿರಿಲ್ಲದೆ ಮಲಗಿದ್ದ ಮಾಸ್ತ್ರಪ್ಪ ಏಕಾಏಕಿ ಕಣ್ಬಿಟ್ಟಿದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಬರ್ತಿದ್ದವರು ಏಕಾಏಕಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ನೀವು ಡೈಲಿ ಹೋಗೋ ಡಾಬಾ ಬಂತು, ಎದ್ದೇಳ್ರಿ. ಗಂಡನ ಹೆಣದ ಮುಂದೆ ಗೋಳಾಡಿದ್ಲು ಹೆಂಡತಿ. ಇವರ ಹೆಸರು ಬಿಷ್ಣಪ್ಪ ಅಶೋಕ ಗುಡಿಮನಿ ಅಂತ. ಊರಲ್ಲೆಲ್ಲ ಮಾಸ್ತರ್ ಅಂತಾನೆ ಕರೀತಿದ್ರು. ಹಾವೇರಿ ಜಿಲ್ಲೆಯ ಬಂಕಾಪುರದ ಬಿಷ್ಣಪ್ಪ ಇತ್ತೀಚೆಗೆ ತೀವ್ರ ಅನಾರೋಗ್ಯಕ್ಕೀಡಾಗಿದ್ರು. ಹೀಗಾಗಿ ಧಾರವಾಡದ ಖಾಸಗಿ ಆಸ್ಪತ್ರೆ ಸೇರಿಸಿದ್ರು. ಆದ್ರೆ ಬಹು ಅಂಗಾಂಗ ವೈಫಲ್ಯ ಆಗಿದ್ರಿಂದ ಬದುಕೋದು ಡೌಟ್ ಅಂತಿದ್ರಂತೆ. ಹೀಗಾಗಿ ಮನೆಗೆ ಕರ್ಕೊಂಡು ಬರ್ತಿದ್ದ ಹೊತ್ತಲ್ಲೇ ಬಿಷ್ಣಪ್ಪನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಹೀಗಾಗಿ ಊರೂರಿಗೆಲ್ಲ ಫೋನ್ ಮಾಡಿ ಡೆಡ್ ಬಾಡಿ ತರ್ತಿದ್ದೀವಿ ಅಂತ ಸುದ್ದಿ ಮುಟ್ಟಿಸಿದ್ರು. ಮಾಸ್ತ್ರಪ್ಪ ಸತ್ತೋದ್ರು ಅನ್ನೋದು ಗೊತ್ತಾಗ್ತಿದ್ದಂತೆ ಕೇರಿಯಲ್ಲೂ ಶ್ರದ್ಧಾಂಜಲಿ ಫೋಟೋ ಹಾಕಿದ್ರು. ಸೋಷಿಯಲ್ ಮೀಡಿಯಾದಲ್ಲಂತೂ ಇದೇ ಬಿಷ್ಣಪ್ಪನ ರಿಪ್ ಫೋಟೋ ಲೆಕ್ಕವಿಲ್ಲದಷ್ಟು ಜನರ ಸ್ಟೇಟಸ್ ಆಗಿತ್ತು. ಇನ್ನೇನು ಕೆಲವೇ ಹೊತ್ತು ಕಳೆದಿದ್ರೆ ಡೆಡ್ ಬಾಡಿಯನ್ನ ಮನೆಗೆ ತರಬೇಕಿತ್ತು. ಇದೇ ಹೊತ್ತಲ್ಲೇ ಬಿಷ್ಣಪ್ಪ ಡೈಲಿ ಎಣ್ಣೆ ಹೊಡೆಯೋದಕ್ಕೆ ಹೋಗ್ತಿದ್ದ ಇದೇ ಡಾಬಾ ಮುಂದೆಯೇ ಗಾಡಿ ಪಾಸ್ ಆಗ್ತಿತ್ತು. ಇದು ಬಿಷ್ಣಪ್ಪನ ಹೆಂಡತಿ ಕಣ್ಣಿಗೆ ಬಿದ್ದಿದೆ. ಅಯ್ಯೋ ನೋಡ್ರಿ, ನೀವು ನಿತ್ಯ ಹೋಗ್ತಿದ್ದ ಡಾಬಾ ಬಂತು, ಎದ್ದೇಳ್ರಿ, ಒಂದು ತುತ್ತು ಊಟ ಮಾಡುವ್ರಂತೆ ಬನ್ರಿ ಅಂತ ಗಂಡನ ಮೇಲೆ ಬಿದ್ದು ಗೋಳಾಡ್ತಿದ್ಲು. ಈ ವೇಳೆ ಅದೇನ್ ಪವಾಡ ಆಯ್ತೋ ಗೊತ್ತಿಲ್ಲ, ಬಿಷ್ಣಪ್ಪ ಏಕಾಏಕಿ ಕಣ್ಬಿಟ್ಟಿದ್ದಾನೆ. ಗಂಡ ಉಸಿರಾಡುವುದು ನೋಡ್ತಿದ್ದಂತೆ ಎಲ್ರೂ ಕಕ್ಕಾಬಿಕ್ಕಿಯಾಗಿದ್ದಾರೆ. ಕಚ್ಚಿ ಮುಗಿದಾಗಿ ತೊಗೊಂಡು ಹೋಗ್ರಿ ಅಂತ ಹೇಳಿದ್ರಂತೆ. ಆಮೇಲೆ ನಂತರ ಇವರು ತೊಗೊಂಬರಕ್ಕೆ ಕುಂತಾರ. ದಾರಿ ಒಳಗೆ ತೊಗೊಂಬರಮಂತ ಅಲ್ಲೇ ದಾರಿ ಒಳಗೆ ಅವ್ನು ಮತ್ತೆ ತಿರ್ಗಾ ಉಸಿರಾಟ ಕತ್ರಿ ಒಳಗೆ ಉಸಿರಾಟ ಚಾಲು ಆಗಿದಂತೆ. ಉಸಿರಾಟ ಚಾಲು ಆಗಿದ್ರೆ ಬರಿಕ್ಯಾನ್ ಅಂತ ಹೇಳ್ಬಿಟ್ಟು ನೀನು ನೋಡಿ ನಾನು ನೋಡಂತೇಳಿ ಇವ್ರು ಅಂತಮ್ರು ಕೂಡಿ ಹೋಗಿ ನೋಡ್ಯಾರ. ಯಾವಾಗ ಬಿಷ್ಣಪ್ಪ ಉಸಿರಾಡುವುದಕ್ಕೆ ಶುರು ಮಾಡಿದ್ರು ಸೀದಾ ಶಿಗ್ಗಾವಿಗೆ ಆಂಬ್ಯುಲೆನ್ಸ್ ತಿರುಗಿಸಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸದ್ಯ ಕಿಮ್ಸ್ನ ತುರ್ತು ಚಿಕಿತ್ಸಾ ಘಟಕದಲ್ಲಿಡಲಾಗಿದ್ದು ಹೆಚ್ಚಿನ ನಿಗಾ ವಹಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಎಸ್ಎಫ್ ಕಮ್ಮಾರ, ನಮ್ಮ ಆಸ್ಪತ್ರೆಗೆ ದಾಖಲಾದಾಗ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿತ್ತು. ಬಹು ಅಂಗಾಂಗ ವೈಫಲ್ಯ ಆಗಿರುವುದರಿಂದ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ ಎಂದಿದ್ದಾರೆ. ನಮ್ಮಲ್ಲಿ ಬಂದ ತಕ್ಷಣ ಪೇಷಂಟ್ನ ಇಮಿಡಿಯೇಟ್ ಸ್ಟೆಬಿಲೈಸ್ ಮಾಡಲಿಕ್ಕೆ ನಾವು ರೆಡ್ ಝೋನಲ್ಲಿ ಅಡ್ಮಿಟ್ ಮಾಡಿ ಪೇಷಂಟ್ ಈಸ್ ಇಂಟ್ಯೂಬೇಟೆಡ್ ವಿತ್ ಮೆಕ್ಯಾನಿಕಲ್ ವೆಂಟಿಲೇಷನ್ ಸಪೋರ್ಟ್. ಈಗ ಇಂಟ್ಯೂಬೇಟ್ ಮಾಡಿ ಮೆಕ್ಯಾನಿಕಲ್ ವೆಂಟಿಲೇಷನ್ನು ಮತ್ತು ಪೇಷಂಟಿಗೆ ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ MICUದಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ನಡೀತಾ ಇದೆ. ಬಂಕಾಪುರದಲ್ಲಿ ಅಂಗಡಿ ಇಟ್ಕೊಂಡಿದ್ದ ಬಿಷ್ಣಪ್ಪ ದುಶ್ಚಟಗಳ ದಾಸನಾಗಿದ್ದನಂತೆ. ಒಂದೇ ಒಂದು ದಿನವೂ ಎಣ್ಣೆ ಹೊಡೆಯದೆ ಮನೆಗೆ ಬರ್ತಿರ್ಲಿಲ್ವಂತೆ. ಇದೇ ಡಾಬಾವೇ ಬಿಷ್ಣಪ್ಪನ ಹಾಟ್ ಸ್ಪಾಟ್ ಆಗಿತ್ತು. ಹೀಗಾಗಿಯೋ ಏನೋ ಇದೇ ಡಾಬಾ ಮುಂದೆಯೇ ಮರುಜೀವ ಬಂದಿದೆ ಅನಿಸುತ್ತೆ. ಮಗನ ಬಗ್ಗೆ ಮಾತಾಡಿದ ತಾಯಿ ಗಂಗಮ್ಮ ಅವನಾಗಿಯೇ ಅವನ ಜೀವನ ಹಾಳು ಮಾಡ್ಕೊಂಡ ಅಂತ ಕಣ್ಣೀರಿಟ್ಟಿದ್ದಾರೆ. ಅಡಿಕೆ ಔತಿ ಗುಟ್ಕಾ ತಿಂತಾರಲ್ರಿ, ಇವೆಲ್ಲ ಇದ್ದು ರೀ ಅವ್ರ ತಲೆ. ಅವ್ರ ಕೈಯಾರ ಅವ್ರ ಜೀವನ ಹಾಳು ಮಾಡ್ಕೊಂಡಾರ ನೋಡ್ರಿ ಸರ್. ನಾನು ಹೇಳೋದಿಷ್ಟನ್ನೇ. ಸತ್ತೇ ಹೋದ ಎಂದ್ಕೊಂಡಿದ್ದ ಬಿಷ್ಣಪ್ಪನಿಗೆ ಮರುಜೀವ ಸಿಕ್ಕಿದೆ. ಹೀಗಾಗಿ ಆಯಸ್ಸು ಗಟ್ಟಿ ಆಯ್ತು ಅಂತ ಊರವರು ಮಾತಾಡ್ತಿದ್ದಾರೆ. ಆದ್ರೆ ವೈದ್ಯರು ಹೇಳಿದ್ದು ಕೇಳಿದ್ರೆ ಅನುಮಾನವೇ ಅನಿಸ್ತಿದೆ. ಒಟ್ನಲ್ಲಿ ಸಾವಿನ ಮನೆಯಿಂದ ವಾಪಸ್ ಬಂದಿರೋ ಬಿಷ್ಣಪ್ಪ ಆದಷ್ಟು ಬೇಗ ಗುಣಮುಖರಾಗಲಿ ಅನ್ನೋದು ಕುಟುಂಬಸ್ಥರ ಆಶಯ. ಹುಬ್ಬಳ್ಳಿಯಿಂದ ಶಿವರಾಮ್ ಅಸುಂಡಿ ಜೊತೆ ನಾಗರಾಜ್ ಮಾಕಾಪುರ, ನ್ಯೂಸ್ 18 ಹಾವೇರಿ.